ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಲಾಸ್ಟ್ ಕ್ಲಾಸಲ್ಲಿ ನಾವು ಎವಾಪರೇಷನ್ ಆ್ಯಂಡ್ ಕಾಂಡೆನ್ಸೇಷನ್ ಇದನ್ನು ಡಿಸ್ಕಸ್ ಮಾಡಿದ್ವಿ. ಸಿ ನೆಕ್ಸ್ಟ್, ಡಿಡ್ ಯು ಎವರ್ ಸಿ ವಾಟರ್ ಡ್ರಾಪ್ಸ್ ಕಂಡೆನ್ಸ್ಡ್ ಅಂಡರ್ ಎ ಪ್ಲೇಟ್ that has been used to cover a vessel containing milk that has just been boiled? ನೀವು ಸಾಮಾನ್ಯವಾಗಿ ಹಾಲನ್ನು ಕಾಯಿಸಿದ್ರೆ ಅಥವಾ ಹುಳಿಯನ್ನು ಮಾಡಿದ್ರೆ ಅಥವಾ ಪಾತ್ರೆಯಲ್ಲಿ ಅನ್ನ ಮಾಡಿದರೆ ಆ ಪಾತ್ರೆ ಮೇಲೆ ಮುಚ್ಚಿರ್ತಕ್ಕಂತಹ ಒಂದು ಪ್ಲೇಟನ್ನು ಸ್ವಲ್ಪ ಸಮಯದ ನಂತರ ಅಡಿಗೆ ಎಲ್ಲ ಆದಮೇಲೆ ಅದನ್ನು ತೆಗೆದು ನೋಡಿದ್ರೆ ಏನು, ವೆಸಲ್ನ ಕೆಳಭಾಗದಲ್ಲಿ ಅಂದರೆ ಮುಚ್ಚಿರ್ತಕ್ಕಂತಹ ಪ್ಲೇಟ್ ಇರುತ್ತಲ್ಲ, ಆ ಪ್ಲೇಟ್ನ ಕೆಳಭಾಗದಲ್ಲಿ ನೀರಿನ ಹನಿಗಳು ಹ್ಯಾಸ್ ಬೀನ್ ಯೂಸ್ಡ್ ವಾಟರ್ ಡ್ರಾಪ್ಸ್, ನೀರಿನ ಹನಿಗಳಿರೋದನ್ನು ಹಾಲನ್ನು ಕಾಯಿಸಿರ್ತಾರೆ. ಅದ್ರ ಮೇಲೆ ಮುಚ್ಚಿರ್ತಕ್ಕಂಥ ಒಂದು ಪ್ಲೇಟನ್ನು ನೀವು ತೆಗೆದು ನೋಡಿದ್ರೆ ಅಲ್ಲಿ ನೀರಿನ ಹನಿಗಳನ್ನು ಸಾಮಾನ್ಯವಾಗಿ ನೋಡ್ಬೋದು. ಆಫ್ಟರ್ ಆಲ್ ದ ವಾಟರ್ ಹ್ಯಾಸ್ ಎವಾಪರೇಟೆಡ್, ಆ ಪದಾರ್ಥದಲ್ಲಿ, ಆ ವಸ್ತುವಿನಲ್ಲಿ ಕಾಯಿಸಿ ಕುದ್ದಿ ಹೋಗಿರ್ತಕ್ಕಂತಹ ನೀರಿನ ಹನಿಗಳೆಲ್ಲ ಏನಾಗಿರುತ್ತೆ, ಆವಿಯಾಗಿರುತ್ತೆ, ಎವಾಪರೇಟೆಡ್ ಆಗಿರುತ್ತೆ. ವಾಟ್ ಈಸ್ ಲೆಫ್ಟ್ ಬಿಹೈಂಡ್ ದ ಕೆಟಲ್? ಹಾಗಾದರೆ ಕೆಟಲ್ನಲ್ಲಿ, ಆ ಪಾತ್ರೆಯಲ್ಲಿ ಏನು ಉಳಿದಿರುತ್ತೆ? ವಿ ಹ್ಯಾವ್ ದ ಸೆಪರೇಟೆಡ್ ಸಾಲ್ಟ್ ಆ್ಯಂಡ್ ಸ್ಯಾಂಡ್ ಆ್ಯಂಡ್ ವಾಟರ್ ಯೂಸಿಂಗ್ ಪ್ರೊಸೆಸ್ ಆಫ್ ಡಿಕಂಡೇಷನ್, ಫಿಲ್ಟ್ರೇಷನ್, ಆಪರೇಷನ್ ಆ್ಯಂಡ್ ಕಾಂಡೆನ್ಸೇಷನ್. ಇದೇನು ಕೇಳ್ತಿದ್ದಾರೆ, ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ವಿ, ಉಪ್ಪು ಮತ್ತು ಮಣ್ಣು ಮಿಶ್ರಣ ಆಗ್ಬಿಟ್ಟಿತ್ತು. ಈ ಮಣ್ಣಿನಿಂದ ಉಪ್ಪನ್ನು ಕೈಯಿಂದ ಆಡ್ಸೋಕ್ಕಾಗಲ್ಲ ಅಂತೇಳಿ ಒಂದು ಲೋಟ ನೀರು ಹಾಕಿದ್ವಿ ಈ ಮಿಶ್ರಣಕ್ಕೆ. ಆಗ ಉಪ್ಪು ನೀರಲ್ಲಿ ಕರಗೋಯ್ತು, ಮಣ್ಣು ತಳಭಾಗದಲ್ಲಿ ಉಳ್ಕೋತು. ಅದನ್ನು ಏನು ಮಾಡಿದ್ವಿ, ಡಿಕಂಡೇಷನ್, ಬಸಿಯುವಿಕೆ ಅಥವಾ ಫಿಲ್ಟ್ರೇಷನ್ ಮೂಲಕ ಏನು ಮಾಡಿದ್ವಿ, ಸಪ್ರೇಟ್ ಮಾಡಿದ್ವಿ ಮರಳನ್ನು. ನಂತರ ಏನು ಮಾಡಿದ್ವಿ, ಆ ನೀರಿನಲ್ಲಿ ಕರ್ಗೋಗಿತ್ತಲ್ಲ ಉಪ್ಪು, ಸಾಲ್ಟ್ ವಾಟರ್, ಅದನ್ನು ಏನು ಮಾಡಿದ್ವಿ, ಉಪ್ಪು ಸಪ್ರೇಟ್ ಮಾಡಬೇಕು. ಮತ್ತು ಕೆಳಗೆ ಹಾಕಿ ಚೆನ್ನಾಗಿ ಕಾಯಿಸಿದ್ವಿ, ಆಯಿತಾ. ಅದೆಲ್ಲ ಎವಾಪರೇಷನ್ ಆಯಿತು. ಎವಾಪರೇಷನ್ ಆಗಿ ನೀರಾವಿಯಾಗಿ ಇದಕ್ಕೆ ಬಂತು. ಹಾಗಾದರೆ ಕೆಟಲಲ್ಲಿ ಏನು ಉಳ್ಕೋದು? ಕಾಂಡೆನ್ಸೇಷನ್, ಸಾಂದ್ರೀಕರಣ ಆಯಿತು. ವೇಪರೈಸೇಷನ್ ಆಗಿ ಏನಾಯಿತು, ಮತ್ತು ಈ ಇಷ್ಟು ಪ್ರೊಸೆಸ್, ಸಾಲ್ಟ್ ವಾಟರಿಂದ ಸಾಲ್ಟನ್ನು ಸಪ್ರೇಟ್ ಮಾಡೋದಕ್ಕೆ, ನೀರಿನಲ್ಲಿರ್ತಕ್ಕಂತಹ ಉಪ್ಪನ್ನು ಸಪ್ರೇಟ್ ಮಾಡೋದಕ್ಕೆ ಇದಿಷ್ಟು ಏನು, ದ ಪ್ರೋಸೆಸ್ ಆಫ್ ಡಿಕಂಡೇಷನ್, ಫಿಲ್ಟ್ರೇಷನ್, ಆಪರೇಷನ್ ಆ್ಯಂಡ್ ಕಾಂಡೆನ್ಸೇಷನ್, ಇಷ್ಟು ಒಂದು ವಿಧಾನಗಳನ್ನ ಉಪಯೋಗಿಸಿದ್ದೀವಿ. ಪಹೇಲಿ ಫೇಸ್ಡ್ ಎ ಪ್ರಾಬ್ಲಮ್ ವೈಲ್ ರಿಕವರಿಂಗ್ ಸಾಲ್ಟ್ ಮಿಕ್ಸ್ಡ್ ವಿತ್ ವಾಟರ್ ವಿತ್ ಸ್ಯಾಂಡ್. ಪಹೇಲಿಗೇನು ಒಂದು ಪ್ರಾಬ್ಲಮ್, ನೀರಿನಲ್ಲಿ ಮಿಶ್ರಣ ಆಗಿರ್ತಕ್ಕಂತಹ ಅಥವಾ ಮಣ್ಣಿನಲ್ಲಿ ಮಿಶ್ರಣ ಆಗಿರ್ತಕ್ಕಂತಹ ಉಪ್ಪನ್ನು ಯಾವ ರೀತಿ ಬೇರ್ಪಡಿಸೋದು ಅಂತ. ಶಿ ಹ್ಯಾಸ್ ಮಿಕ್ಸ್ಡ್ ಎ ಪ್ಯಾಕೆಟ್ ಆಫ್ ಸಾಲ್ಟ್ ಇನ್ ಎ ಸ್ಮಾಲ್ ಅಮೌಂಟ್ ಆಫ್ ಸ್ಯಾಂಡ್. ಏನು, ಸ್ವಲ್ಪ ಉಪ್ಪಿಗೆ ಸ್ವಲ್ಪ ಮರಳನ್ನು ಮಿಕ್ಸ್ ಮಾಡಿದ್ದಾಳೆ. ಶಿ ದೆನ್ ಟ್ರೈಡ್ ಟು ಮೆಥಡ್ ಆಫ್ ಸಜೆಷನ್ ಇನ್ ಆಕ್ಟಿವಿಟಿ 7 ಟು ರಿಕವರ್ ದ ಸಾಲ್ಟ್. ಅವಳು ಒಂದು ಸಜೆಷನ್ನ ಕೊಡ್ತಾಳೆ. ಆಕ್ಟಿವಿಟಿ 7 ಇತ್ತಲ್ಲ, ಆಕ್ಟಿವಿಟಿ 7 ಥರ ನೀನು ಅದರಿಂದ ಸಾಲ್ಟನ್ನು ಮತ್ತೆ ಪಡ್ಕೊಳ್ಬೋದು. ಅಂದರೆ ಕಾಂಡೆನ್ಸೇಷನು ಅಥವಾ ನಾವು ಎವಾಪರೇಷನ್ ಮಾಡೋದ್ರ ಮೂಲಕ, ಆಕ್ಟಿವಿಟಿ 7 ಅಂದರೆ ಅಲ್ವಾ, ಆವೀಕರಣ ಮಾಡೋದ್ರಿಂದ, ಸಾಂದ್ರೀಕರಣ ಮಾಡೋದ್ರಿಂದ ನೀನು ಆ ಮರಳಿನಲ್ಲಿ ಮಿಶ್ರಣ ಆಗಿರ್ತಕ್ಕಂತಹ ಉಪ್ಪನ್ನು ತೆಗಿಬೋದು ಅಂತೇಳಿ. She found, however, that she could recover only a small part of the salt that she had to taken. ಹಾಗಾದರೆ ಅವಳು ಆ ಮರಳಿನೊಂದಿಗೆ ಸ್ವಲ್ಪ ಪ್ರಮಾಣದಲ್ಲಿ ಮಿಶ್ರಣ ಆಗಿತ್ತಲ್ಲ ಉಪ್ಪನ್ನು ಪಡ್ಕೊಳ್ಳೋದಕ್ಕೆ ಯಾವ ವಿಧಾನವನ್ನು ಬಳಸಲು, ವಾಟ್ ಕುಡ್ ಹ್ಯಾವ್ ಗಾನ್ ರಾಂಗ್, ಪಡ್ಕೊಳ್ಳೋಕ್ಕಾಗಲಿಲ್ಲ ಯಾಕೆ, ಅದನ್ನು ತೆಗಿಯೋಕ್ಕಾಗಲಿಲ್ಲ ಯಾಕೆ, ಏನು ತಪ್ಪು ಮಾಡಿದ್ಲು ಅವಳು, ಯಾವ ಮೆಥಡನ್ನು ಯೂಸ್ ಮಾಡಿದ್ಲು. ಕ್ಯಾನ್ ವಾಟರ್ ಡಿಸಾಲ್ವ್ ಎನಿ ಅಮೌಂಟ್ ಆಫ್ ಸಬ್ಸ್ಟೆನ್ಸಸ್? ನಿರ್ದಿಷ್ಟ ಪ್ರಮಾಣಕ್ಕಿಂತ ಹೆಚ್ಚಿನ ಪದಾರ್ಥಗಳನ್ನು ನೀರು ಕರಗಿಸಿಕೊಳ್ಳೋಕೆ ಸಾಧ್ಯನಾ? ಅಂದರೆ ಈ ನೀರು ಎಲ್ಲ ವಸ್ತುಗಳನ್ನು ಕರಗಿಸಿಕೊಳ್ಳುವಂಥ ಶಕ್ತಿ ಹೊಂದಿದೆ ಅಲ್ವಾ. ಯೂನಿವರ್ಸಲ್ ಸಾಲ್ವೆಂಟ್ ಅಂತ ಕರೀತಾರೆ, ಸಾರ್ವತ್ರಿಕ ದ್ರಾವಕ ಅಂತೇಳಿ. ನೀರು ತನ್ನಲ್ಲಿ ಹೆಚ್ಚಿನ ಪ್ರಮಾಣದ ವಸ್ತುಗಳನ್ನ ಕರಗಿಸ್ಕೊಳ್ಳುತ್ತೆ. ಆದರೆ ಪ್ರಮಾಣಕ್ಕಿಂತ ಹೆಚ್ಚು, ನಿರ್ದಿಷ್ಟ ಪ್ರಮಾಣಕ್ಕಿಂತ ಹೆಚ್ಚಿನ ವಸ್ತುಗಳನ್ನ ನೀರು ಕರಗಿಸ್ಕೊಳ್ಳೋದಕ್ಕೆ ಸಾಧ್ಯನಾ ಅಂತೇಳಿ ಕೇಳ್ತಿದೆ. ಇಸ್ ಇಟ್ ಪಾಸಿಬಲ್? ನೋಡೋಣ. In chapter 4, we found that many substances dissolved in water and form a solution.
ನಾವು ಚಾಪ್ಟರ್ 4 ಓದಿದ್ದೀವಿ, ನೀರು ತನ್ನಲ್ಲಿ ಎಲ್ಲ ಪದಾರ್ಥಗಳನ್ನು ವಸ್ತುಗಳನ್ನು ಕರಗಿಸಿಕೊಳ್ಳುತ್ತೆ. ವಿ ಸೇ ದಟ್ ದಿ ಸಬ್ಸ್ಟೆನ್ಸಸ್ ಆರ್ ಸಾಲ್ಯುಬಲ್ ಇನ್ ವಾಟರ್. ನೀರನ್ನು ಈ ಒಂದು ಕಾರಣಕ್ಕೆ ಅದನ್ನೇನು ಸಾಲ್ಯುಬಲ್ ಅಂದರೆ ಅದು ನೀರು ಒಂದು ಕರಗಿಸಿಕೊಳ್ಳುವಂತಹ ಗುಣ ಹೊಂದಿದೆ. ನೀರಿನಲ್ಲಿ ಎಲ್ಲ ವಸ್ತುಗಳು ಕರಗುತ್ತೆ ಅಂತೇಳಿ ಹೇಳೋದು. ಬಟ್ what will happen if we go on adding more and more of these substances to a fixed quantity of water? ಒಂದು ನಿರ್ದಿಷ್ಟ ಪ್ರಮಾಣದ ನೀರನ್ನು ತೆಗೆದುಕೊಂಡು ಅದಕ್ಕೆ ಹೆಚ್ಚೆಚ್ಚು ಮತ್ತೆ ಮತ್ತೆ ಒಂದು ವಸ್ತುವನ್ನು ಬೆರೆಸ್ತಾ ಹೋದರೆ, ಕರಗಿಸ್ತಾ ಹೋದರೆ ಏನಾಗುತ್ತೆ? ಈಗ ಎಕ್ಸಾಂಪಲ್ ನೋಡಿ, ಒಂದು ಆ್ಯಕ್ಟಿವಿಟಿಯನ್ನು ಕೊಟ್ಟಿದ್ದಾರೆ. ಯು ವಿಲ್ ನೀಡ್ ಎ ಬೀಕರ್ ಆರ್ ಎ ಸ್ಮಾಲ್ ಪ್ಯಾನ್, ಎ ಸ್ಪೂನ್, ಸಾಲ್ಟ್ ಆ್ಯಂಡ್ ವಾಟರ್. Pour half a cup of water in the beaker. ಒಂದು ಲೋಟ ನೀರನ್ನು ತೆಗೆದುಕೊಳ್ಳಿ, ಒಂದು ಬೀಕರನ್ನು ತೆಗೆದುಕೊಳ್ಳಿ, ಅದಕ್ಕೇನು ಅರ್ಧದಷ್ಟು ನೀರನ್ನು ಹಾಕಿ. ಆ್ಯಡ್ 1 ಟೀಸ್ಪೂನ್ಫುಲ್ ಆಫ್ ಸಾಲ್ಟ್ ಆ್ಯಂಡ್ ಸ್ಟರ್ ಇಟ್ ವೆಲ್. ಒಂದು ಅರ್ಧ ಸ್ಪೂನು ಉಪ್ಪನ್ನು ಹಾಕಿ ಚೆನ್ನಾಗಿ ಕಲಕಿ, ಸ್ಟರ್ ಮಾಡಿ. ಅಂಟಿಲ್ ದ ಸಾಲ್ಟ್ ಡಿಸಾಲ್ವ್ಸ್ ಕಂಪ್ಲೀಟ್ಲಿ. ಆ ಉಪ್ಪು ಚೆನ್ನಾಗಿ ನೀರಿನಲ್ಲಿ ಕರಗಬೇಕು ಸಂಪೂರ್ಣವಾಗಿ, ಅಲ್ಲಿವರೆಗೂ ಸ್ಟರ್ ಮಾಡಿ. ಅಗೇನ್ ಆ್ಯಡ್ ಎ ಟೀಸ್ಪೂನ್ಫುಲ್ ಆಫ್ ಸಾಲ್ಟ್ ಆ್ಯಂಡ್ ಸ್ಟರ್ ವೆಲ್. ಮತ್ತೆ ಇನ್ನೊಂದು ಸ್ಪೂನು ಉಪ್ಪನ್ನು ಹಾಕಿ ಅದೇ ನೀರಿಗೆ, ಮತ್ತೆ ಅದನ್ನು ಚೆನ್ನಾಗಿ ಕರಗಿಸಿ. ಗಾನ್ ಆ್ಯಡಿಂಗ್ ಸಾಲ್ಟ್ 1 ಟೀಸ್ಪೂನ್ ಅಟ್ ಎ ಟೈಮ್ ಆ್ಯಂಡ್ ಸ್ಟರ್ ಇಟ್. ಇದೇ ರೀತಿ ಮತ್ತೆ ಇನ್ನೊಂದು ಸ್ಪೂನು ಉಪ್ಪನ್ನು ಹಾಕಿ ಮತ್ತೆ ಕರಗಿಸಿ. ಹಾಫ್ ಗ್ಲಾಸ್ ನೀರು ಎಷ್ಟು ಉಪ್ಪನ್ನು ಕರಗಿಸ್ಕೊಳ್ಳೋಕೆ ಸಾಧ್ಯ? ಮತ್ತೆ ಮತ್ತೆ ಈ ರೀತಿ ಉಪ್ಪನ್ನು ಆ್ಯಡ್ ಮಾಡ್ತಿದ್ರೆ. ಆಫ್ಟರ್ ಆ್ಯಡಿಂಗ್ ಎ ಫ್ಯೂ ಸ್ಪೂನ್ಸ್ ಆಫ್ ಸಾಲ್ಟ್, ಡು ಯು ಫೈಂಡ್ ದಟ್ ಸಮ್ ಸಾಲ್ಟ್ ರಿಮೈನ್ಸ್ ಅನ್ಡಿಸಾಲ್ವ್ಡ್ ಆ್ಯಂಡ್ ಸೆಟಲ್ಸ್ ಅಟ್ ದ ಬಾಟಮ್ ಆಫ್ ದ ಬೀಕರ್? ಇದೇ ರೀತಿ ನೀವು ಅದಕ್ಕೆ ಉಪ್ಪನ್ನು ಆ್ಯಡ್ ಮಾಡ್ತಾ ಅದನ್ನು ಕರಗಿಸ್ತಾ ಹೋದರೆ ಸ್ವಲ್ಪ ಸಮಯದ ನಂತರ ನೀವು ಹಾಕಿದಂಥ ಉಪ್ಪು ಆ ನೀರಿನ ತಳಭಾಗದಲ್ಲಿ ಹಾಗೇ ಉಳಿಯುತ್ತೆ, ಕರಗದೆ. ಅದನ್ನು ಅಬ್ಸರ್ವ್ ಮಾಡಿ. ನಿಜ ಅಲ್ವಾ? ಎಸ್, ದಿಸ್ ಮೀನ್ಸ್ ದಟ್ ನೋ ಮೋರ್ ಸಾಲ್ಟ್ ಕ್ಯಾನ್ ಬಿ ಡಿಸಾಲ್ವ್ಡ್ ಇನ್ ಅಮೌಂಟ್ ವಿ ಹ್ಯಾವ್ ಟೇಕನ್. ಅಂದರೆ ನೀರು ತನ್ನಲ್ಲಿ ಎಲ್ಲ ವಸ್ತುಗಳನ್ನು ಕರಗಿಸ್ಕೊಳ್ಳುತ್ತೆ, ಆದರೆ ನಿರ್ದಿಷ್ಟ ಪ್ರಮಾಣಕ್ಕಿಂತ ಅಧಿಕ ವಸ್ತುಗಳನ್ನು ಆ್ಯಡ್ ಮಾಡಿದ್ರೆ, ಅದಕ್ಕೆ ಸೇರಿಸಿದ್ರೆ ನೀರು ಸಹ ಏನು ಮಾಡುತ್ತೆ? ಕರಗಿಸ್ಕೊಳ್ಳೋದಿಲ್ಲ. ಡಿಸಾಲ್ವ್ಡ್, ಇಟ್ ಕ್ಯಾನ್ ಬಿ ಡಿಸಾಲ್ವ್ಡ್ ಇನ್ ಓನ್ಲಿ ನಿರ್ದಿಷ್ಟ ಪ್ರಮಾಣದ. ನೋ ಮೋರ್ ಸಾಲ್ಟ್ ಕ್ಯಾನ್ ಬಿ ಡಿಸಾಲ್ವ್ಡ್. ಯಾವುದೇ ರೀತಿ ಸಣ್ಣದೇ ಉಪ್ಪೇ ಆಗಿರ್ಬೋದು, ಸಕ್ಕರೆನೇ ಆಗಿರ್ಬೋದು, ನಿರ್ದಿಷ್ಟ ಪ್ರಮಾಣಕ್ಕಿಂತ ಅಧಿಕ ಪ್ರಮಾಣವನ್ನು ಅದಕ್ಕೆ ಬೆರೆಸಿದರೆ ಅದು ಕರಗಿಸ್ಕೊಳ್ಳೋದಿಲ್ಲ. ದ ಸೊಲ್ಯೂಷನ್ ಈಸ್ ನೌ ಸೆಟ್ ಟು ಬಿ ಸ್ಯಾಚುರೇಟೆಡ್. ಇಂತಹ ಒಂದು ದ್ರಾವಣವನ್ನು, ನೀರು ತನ್ನಲ್ಲಿ ಅಧಿಕ ಪ್ರಮಾಣದ ವಸ್ತುವನ್ನು ಕರಗಿಸಿಕೊಳ್ಳಲಾಗದ ಇಂಥ ಒಂದು ಸ್ಥಿತಿಗೆ, ಆ ಒಂದು ದ್ರಾವಣಕ್ಕೆ ಪರ್ಯಾಪ್ತ ದ್ರಾವಣ, ವಾಟ್ ವಿ ಕಾಲ್ ಸ್ಯಾಚುರೇಟೆಡ್, ಪರ್ಯಾಪ್ತ ದ್ರಾವಣ ಅಂತೇಳಿ ಕರಿತೀವಿ. ಹಿಯರ್ ಈಸ್ into what might have gone wrong when Paheli tried to recover large quantity of salt mixed with sand. ಹಾಗಾದರೆ ಪಹೇಲಿಲಿ ಏನು ತಪ್ಪು ಮಾಡಿದ್ದಾನೆ? ಅಧಿಕ ಪ್ರಮಾಣದ ಉಪ್ಪು ಮತ್ತು ಮರಳನ್ನು ಬೆರೆಸ್ತಾ ಹೋದರೆ ಏನಾಗುತ್ತೆ? Perhaps the quantity of salt was much more than that required to form a saturated solution. ಅದೇನಾಗುತ್ತೆ? ಪರ್ಯಾಪ್ತ ದ್ರಾವಣವಾಗಿ ಬದಲಾಗುತ್ತೆ. ದ ಅನ್ಡಿಸಾಲ್ವ್ಡ್ ಸಾಲ್ಟ್, ಈ ರೀತಿ ಕರಗದೇ ಇರ್ತಕ್ಕಂಥ ಉಪ್ಪನ್ನು ವುಡ್ ಹ್ಯಾವ್ ಟು ರಿಮೈನ್ ಮಿಕ್ಸ್ಡ್ ವಿತ್ ದ ಸ್ಯಾಂಡ್ ಆ್ಯಂಡ್ ಕುಡ್ ನಾಟ್ ಬಿ ರಿಕವರ್ಡ್. ಇದೇ ರೀತಿ ನಾವು ನಿರ್ದಿಷ್ಟ ಪ್ರಮಾಣಕ್ಕಿಂತ ಅಧಿಕ ಪ್ರಮಾಣದ ಉಪ್ಪನ್ನು ಬೆರೆಸಿದ್ರೆ ಅದು ರಿಕವರ್ಡ್ ಆಗಲ್ಲ. ಶಿ ಕುಡ್ ಸಾಲ್ವ್ ಅವರ್ ಪ್ರಾಬ್ಲಮ್ ಬೈ ಯೂಸಿಂಗ್ ಲಾರ್ಜ್ ಕ್ವಾಂಟಿಟಿ ಆಫ್ ವಾಟರ್. ಈ ಒಂದು ಸಮಸ್ಯೆಯನ್ನು ಪಹೇಲಿ ಯಾವ ರೀತಿ ಬಗೆಹರಿಸ್ಕೋಬೋದು? ಇದಕ್ಕೆ ಹೆಚ್ಚಿನ ಪ್ರಮಾಣದ ನೀರನ್ನು ಬೆರೆಸೋದ್ರ ಮೂಲಕ ತನ್ನ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋಬೋದು. ಅಧಿಕ ಪ್ರಮಾಣದ ಉಪ್ಪು ಕರಗಬೇಕು ಅಂದರೆ ಅಧಿಕ ಪ್ರಮಾಣದ ನೀರು ಬೇಕಾಗುತ್ತೆ ಅಲ್ವಾ? ಸಪೋಸ್ ಶಿ ಡಿಡ್ ನಾಟ್ ಹ್ಯಾವ್ ಸಫಿಷಿಯೆಂಟ್ ಕ್ವಾಂಟಿಟಿ ಆಫ್ ವಾಟರ್ ಟು ಡಿಸಾಲ್ವ್ ಆಲ್ ದ ಸಾಲ್ಟ್ ಇನ್ ಮಿಕ್ಸ್ಚರ್. ಒಂದು ವೇಳೆ ಅವಳು ತೆಗೆದುಕೊಂಡಿರ್ತಕ್ಕಂತಹ ಉಪ್ಪನ್ನೆಲ್ಲ ಕರಗಿಸೋದಕ್ಕೆ ನೀರು ಡಿಡ್ ನಾಟ್ ಹ್ಯಾವ್, ಅವಳ ಹತ್ರ ಅಷ್ಟು ಪ್ರಮಾಣದ ನೀರಿಲ್ಲ ಅಂದರೆ, ಇಸ್ ದೇರ್ ಸಮ್ ವೇ ವಾಟ್
water could be made to dissolve more salt before the solution gets saturated. ಈಗ ನೀರಿನ ಅರ್ಧ ಲೋಟ ನೀರಿಗೆ ಎಷ್ಟು ಉಪ್ಪು ಕರಗೋದಿಕ್ಕೆ ಸಾಧ್ಯನೋ ಅಷ್ಟು ಉಪ್ಪನ್ನು ಹಾಕಿದ್ರೆ ಅದು ಕರಗುತ್ತೆ. ಈಗ ಅವಳು ಅಧಿಕ ಪ್ರಮಾಣದ ಉಪ್ಪನ್ನು ಬೆರೆಸ್ಬಿಟ್ಟಿದ್ದಾಳೆ. ಆ ನೀರಿನ ಕರಗಿಸ್ಕೊಳಕ್ಕೆ ಆಗ್ತಾ ಇಲ್ಲ ಆ ಉಪ್ಪನ್ನು, ಅದಕ್ಕೆ ಅದರ ತಳಭಾಗದಲ್ಲಿ ನೀರಿನ ತಳಭಾಗದಲ್ಲಿ ಉಳಿದಿದೆ. ಹಾಗಾದರೆ ಬೇರೆ ಯಾವ ವಿಧಾನದಿಂದ ಲೋಟದಲ್ಲಿ ಉಳಿದಿರ್ತಕ್ಕಂತಹ ನೀರನ್ನು ಕರಗಿಸ್ಬೋದು? ಬೇರೆ ಯಾವುದಾದ್ರೂ ವಿಧಾನ ಇದೆಯಾ? ಅವಳ ಹತ್ರ ನೀರು ಇಲ್ಲ. ಅಧಿಕ ಪ್ರಮಾಣದ ನೀರನ್ನು ಆ್ಯಡ್ ಮಾಡೋಣ, ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡಿಬಿಟ್ಟು ಅದನ್ನು ಡಿಸಾಲ್ವ್ ಮಾಡೋಣ, ಕರಗಿಸೋಣ ಅಂದರೆ. ಹಾಗಾದರೆ ಯಾವ ಮೆಥಡನ್ನು ಯೂಸ್ ಮಾಡ್ಬೋದು? ಲೆಟ್ ಅಸ್ ಟ್ರೈ ಟು ಹೆಲ್ಪ್ ಪಹೇಲಿ ಔಟ್. ಹಾಗಾದರೆ ಪಹೇಲಿಯ ಸಹಾಯವನ್ನು ಪಡ್ಕೊಳ್ಳೋಣ. ಏನು ಮಾಡ್ಬೋದು? ಆಕ್ಟಿವಿಟಿ 9. Take some water in a beaker and mix salt in it until it cannot dissolve any more salt. ಅದೇನೆ, ಒಂದು ಬೀಕರನ್ನು ತೆಗೆದುಕೊಳ್ಳಿ, ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ, ಅದು ಎಲ್ಲಿವರೆಗೆ ಕರಗಲ್ವೋ, ಆ ನೀರಿನಲ್ಲಿ ಕರಗದೆ ಎಲ್ಲಿವರೆಗೆ ಕರಗಲ್ವೋ ಅಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾ ಬನ್ನಿ. ದಿಸ್ ವಿಲ್ ಗಿವ್ ಯು ಸ್ಯಾಚುರೇಟೆಡ್ ಸೊಲ್ಯೂಷನ್ ಆಫ್ ಸಾಲ್ಟ್ ಇನ್ ವಾಟರ್. ಇದು ಒಂದು ಪರ್ಯಾಪ್ತ ಉಪ್ಪಿನ ದ್ರಾವಣವಾಗಿ ನಿಮಗೆ ದೊರೆಯುತ್ತೆ. ಈಗ ಅವಳು ಮಾಡಿಲ್ಲಲ್ಲ, ಅದೇ ರೀತಿ. ನಾವು ಆ್ಯಡ್ ಎ ಸ್ಮಾಲ್ ಕ್ವಾಂಟಿಟಿ ಆಫ್ ಸಾಲ್ಟ್ ಟು ದಿಸ್ ಸ್ಯಾಚುರೇಟೆಡ್ ಸೊಲ್ಯೂಷನ್ ಆ್ಯಂಡ್ ಹೀಟ್ ಇಟ್. ಏನು ಮಾಡ್ತಿದ್ದಾರೆ? ಅದನ್ನು, ಈ ಒಂದು ಪರ್ಯಾಪ್ತ ದ್ರಾವಣವನ್ನು ಬಿಸಿ ಮಾಡ್ತಿದ್ದಾರೆ. ಏನು ಮಾಡ್ತಿದ್ದಾರೆ? ಹೀಟ್. ಸ್ವಲ್ಪ ಅದನ್ನು ಬಿಸಿ ಮಾಡಬೇಕು. ವಾಟ್ ಡು ಯು ಫೈಂಡ್? ವಾಟ್ ಹ್ಯಾಪನ್ಸ್ ಟು ದ ಅನ್ಡಿಸಾಲ್ವ್ಡ್ ಸಾಲ್ಟ್ ಇನ್ ದ ಬಾಟಮ್ ಆಫ್ ದ ಬೀಕರ್? ಹಾಗಾದರೆ ಉಪ್ಪಿನ ದ್ರಾವಣದ ತಳಭಾಗದಲ್ಲಿ ಇರ್ತಕ್ಕಂಥ ಉಪ್ಪು ಏನಾಗುತ್ತೆ ಬಿಸಿ ಮಾಡ್ತಿದ್ರೆ? ಡಸ್ ಇಟ್ ಡಿಸಾಲ್ವ್ಸ್ ನೌ? ಕರಗುತ್ತಾ? ಇಫ್ ಎಸ್, ಅದನ್ನು ಬಿಸಿ ಮಾಡಿದ್ರೆ ನೀರಿನಲ್ಲಿ ಕರಗದೆ ಉಳಿದಂತಹ ಉಪ್ಪು ಏನಾಗುತ್ತೆ? ಬಿಸಿ ಮಾಡ್ತಿದ್ದಾಗೆ ಕರಗೋದಿಕ್ಕೆ ಪ್ರಾರಂಭ ಆಗುತ್ತೆ. ಕ್ಯಾನ್ ಸಮ್ ಮೋರ್ ಸಾಲ್ಟ್ ಟು ಬಿ ಡಿಸಾಲ್ವ್ಡ್ ಇನ್ ದಿಸ್ ಸೊಲ್ಯೂಷನ್ ಬೈ ಹೀಟಿಂಗ್ ಇನ್ ಇಟ್. ಅಧಿಕ ಪ್ರಮಾಣದಲ್ಲಿ ಇರ್ತಕ್ಕಂತಹ ಈ ಉಪ್ಪನ್ನು ಯಾವ ರೀತಿ ಡಿಸಾಲ್ವ್ ಮಾಡ್ತಿದ್ದಾರೆ? ಅದನ್ನು ಬಿಸಿ ಮಾಡೋದ್ರ ಮೂಲಕ, ಅದಕ್ಕೆ ತಾಪವನ್ನು ಕೊಡೋದ್ರ ಮೂಲಕ ಆ ನೀರಿನಲ್ಲಿ ಕರಗಿಸ್ತಿದ್ದಾರೆ. ಲೆಟ್ ದಿಸ್ hot solution cool. Does the salt appear to settle at the bottom of the beaker again? ಹಾಗಾದರೆ ಈ ಬಿಸಿ ಮಾಡಿದಂತಹ ದ್ರಾವಣವನ್ನು ತಂಪುಗೊಳಿಸಿದರೆ ಸೆಟಲ್ ಆಗಿತ್ತಲ್ಲ ಬಾಟಮಲ್ಲಿ ಉಪ್ಪು, ಅದು ಮತ್ತೆ ನಮಗೆ ಸಿಗುತ್ತಾ? ದ ಆಕ್ಟಿವಿಟಿ ಸಜೆಸ್ಟ್ ದಟ್ ಲಾರ್ಜರ್ ಕ್ವಾಂಟಿಟಿ ಆಫ್ ಸಾಲ್ಟ್ ಕ್ಯಾನ್ ಬಿ ಡಿಸಾಲ್ವ್ಡ್ ಇನ್ ವಾಟರ್ ಆನ್ ಹೀಟಿಂಗ್. ಈ ಒಂದು ಆಕ್ಟಿವಿಟಿಯಿಂದ ಏನು ಗೊತ್ತಾಯಿತು? ನೀರಿನಲ್ಲೂ ಕರಗದೆ ಉಳಿದಂತಹ ಅಧಿಕ ಪ್ರಮಾಣದ ಉಪ್ಪನ್ನು ಬಿಸಿ ಮಾಡುವುದರ ಮೂಲಕ ಅದನ್ನು ಕರಗಿಸಬಹುದು. ಈಗ ನೀವೇ ಮನೆಯಲ್ಲಿ ಅಡುಗೆ ಮಾಡ್ತಿರ್ತಾರೆ, ಅಬ್ಸರ್ವ್ ಮಾಡಿ. ತರಕಾರಿ ಬೇಯಬೇಕು, ಬಿಸಿ ಮಾಡ್ತಾರೆ, ಬರೀ ನೀರಿಗೆ ಹಾಕಿದ್ರೆ ಅದು ಕರಗಲ್ಲ, ಉಪ್ಪು ಕರಗೋಗುತ್ತೆ. ಅಧಿಕ ಪ್ರಮಾಣದ ಉಪ್ಪು ಅಥವಾ ಪಾಕ ಮಾಡ್ಬೇಕಾದ್ರೆ ಅಬ್ಸರ್ವ್ ಮಾಡಿ, ಸಕ್ಕರೆ ಪಾಕ ಅಥವಾ ಬೆಲ್ಲದ ಪಾಕ, ಹೆಚ್ಚು ಪ್ರಮಾಣ ಸ್ವಲ್ಪ ನೀರು ಹಾಕಿ ಬೆಲ್ಲವನ್ನು ಕರಗಿಸ್ಬೇಕು, ಆಗಲ್ಲ, ಬಿಸಿ ಮಾಡ್ತಾರೆ ಅಲ್ವಾ? So does water dissolve equal amounts of different soluble substances? ಅಲ್ಲಿಗೆ ಏನಾಯಿತು? ನೀರು ಸಮ ಮತ್ತು ಈಕ್ವಲ್ ಅಮೌಂಟ್ಸ್ ಆಫ್ ಸಮ ಪ್ರಮಾಣದ ವಸ್ತುವನ್ನು ತನ್ನಲ್ಲಿ ಕರಗಿಸಿಕೊಳ್ಳುವಂಥ ಶಕ್ತಿ ಹೊಂದಿದೆ. ಲೆಟ್ ಅಸ್ ಫೈಂಡ್ ಔಟ್. ಆಕ್ಟಿವಿಟಿ 10 ನೋಡಿ. ಅಂದರೆ ಇಷ್ಟಿರಲಿ. ನೆಕ್ಸ್ಟ್ ಕ್ಲಾಸಲ್ಲಿ ಇದನ್ನು ಕಂಪ್ಲೀಟ್ ಮಾಡಿ ಈ ಬಾಕ್ಸ್ನ ಫಿಲ್ ಮಾಡೋಣ. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಕಂಟಿನ್ಯೂ ಮಾಡೋಣ ನೆಕ್ಸ್ಟ್ ಕ್ಲಾಸಲ್ಲಿ. ಆಕ್ಟಿವಿಟಿ 10